ದಾರಿ ತಪ್ಪಿ ಬಂದಿಲ್ಲ ಅಂದರೆ ಇದು ನಮಗೆ ನೋಡೋಕೆ ಸಿಗ್ತಾ ಇರಲಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಒಂದಿನಕ್ಕಂತೂ ನಮ್ಮ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮುಗಿಲಿಲ್ಲ, ಹಂಗಾಗಿ ಇನ್ನೊಂದು ದಿನ ಕೂಡ ಚಿಕ್ಕಪೇಟೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನಿನ್ನೆ ಏನೋ ಫಸ್ಟ್ ಡೇ ಶಾಪಿಂಗ್ ಅಂತ ಶಿಸ್ತಾಗಿ ಆಟೋ ಹೊತ್ಕೊಂಡು ಹೋದ್ವಿ. ಆಟೋ ಹೊತ್ಕೊಂಡು ಹೋದ್ಮೇಲೆ ಗೊತ್ತಾಯಿತು ಚಿಕ್ಕಪೇಟೆ ಎಂಟರ್ ಆಗ್ತಿದ್ದಂಗೆ ಈ ಆಟೋ ಒಳಗಡೆ ಹೋಗೋ ಅಷ್ಟರಲ್ಲಿ ನಮ್ಮ ಶಾಪಿಂಗ್ ಮುಗಿಸ್ಕೊಂಡು ನಾವೇ ಹೊರಗಡೆ ಬರ್ಬೋದಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತೇನು ಪ್ಲಾನ್ ಮಾಡಿದ್ವಿ, ನೆನ್ನೆ ಮಾಡಿರೋ ತಪ್ಪನ್ನ ಇವತ್ತು ಮಾಡೋದು ಬೇಡ, ಸುಮ್ಮನೆ ದುಡ್ಡ್ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು, ನಡ್ಕೊಂಡೇ ಹೋಗೋಣ, ನೆನ್ನೆ ನೋಡ್ಕೊಂಡಿದ್ದೀವಲ್ಲ ರೂಟ್ನ ಅಂತ ಹೋದ್ವಿ. ರೂಟ್ ಏನು ಕರೆಕ್ಟಾಗಿತ್ತು, ನಾವೇ ಕರೆಕ್ಟಾಗಿ ಹೋಗಲಿಲ್ಲ. ರೋಡಂತೂ ಮಿಸ್ ಮಾಡಿಕೊಂಡು ಬಂದ್ವಿ. ರೋಡ್ ಮಿಸ್ ಮಾಡ್ಕೊಂಡು ಬಂದರೂ ನಮಗೇನು ಲಾಸ್ ಆಗಲಿಲ್ಲ. ಈ ಥರ ಒಂದು ಶಾಪ್ ಇರುತ್ತೆ, ಈ ಥರ ಒಂದು ಕಾನ್ಸೆಪ್ಟ್ ಇರುತ್ತೆ ಅಂತ ನಮಗೂ ಕೂಡ ಗೊತ್ತಾಯಿತು. ಈ ಥರ ಜಾಯಿಂಟ್ ಸ್ಯಾರಿ ಅನ್ನೋ ಕಾನ್ಸೆಪ್ಟ್ ಇದೆ, ಅದು ಇಷ್ಟು ಕಡಿಮೆ ರೇಟಿಗೆ ಸಿಗುತ್ತೆ, ಇಷ್ಟಿಷ್ಟು ಚೆನ್ನಾಗಿರೋ ಸ್ಯಾರಿಗಳು ಸಿಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಅಲ್ಲಿಂದ ನಾವು ಒಂದಷ್ಟು ಶಾಪಿಂಗ್ನ ಮಾಡಿಕೊಂಡು ಸ್ಯಾರಿಗಳನ್ನ ತಗೊಂಡು ಚಿಕ್ಕಪೇಟೆ ಶಾಪಿಂಗ್ ಸ್ಟ್ರೀಟ್ ಕಡೆ ಬಂದ್ವಿ. ಸೊ ಅಲ್ಲೊಂದು ಶಾಪ್ ಸಿಕ್ತು ನಮಗೆ, ಕಂಪ್ಲೀಟಾಗಿ ಡಿಸೈನರ್ ವೇರ್ ಕಲೆಕ್ಷನ್ಸ್ ಇತ್ತು. ಸಿಕ್ಕಾಪೇಟೆ ಇಷ್ಟ ಆದ್ರೆ ನೋಡ್ತಾ ನೋಡ್ತಾ ಮನೆ ಹೆಂಡ್ತಿ ಕುಳ್ಳಿ ಅನ್ನೋಂಗೆ ಈ ಟಾಪ್ ಯಾಕೋ ಇಷ್ಟ ಆಗ್ತಾ ಇಲ್ಲ, ಈ ಟಾಪ್ಗೆ ಈ ಕಲರ್ ಯಾಕೋ ಸೂಟ್ ಆಗ್ತಾ ಇಲ್ಲ, ಈ ಪ್ಯಾಂಟ್ಗೆ ಈ ಟಾಪ್ ಇರಬಾರ್ದಾಗಿತ್ತು ಅಥವಾ ಈ ಕೋಟ್ ಇರಬಾರ್ದಾಗಿತ್ತು, ಈ ಪ್ಯಾಟ್ರನ್ ಇಷ್ಟ ಆಗ್ತಾ ಇಲ್ಲ, ಈ ಪ್ಯಾಟ್ರನಲ್ಲಿ ಬೇರೆ ಕಲರ್ ಬೇಕಿತ್ತು ಅಂತ ನಮ್ದು ಇದ್ದೇ ಇರುತ್ತೆ ಅಲ್ವಾ ಹುಡುಗಿರ್ದು. ಸೊ ಇದೇ ಸ್ಟಾರ್ಟ್ ಆಯಿತು. ಸೊ ಈ ಸ್ಟಾರ್ಟ್ ಆದಮೇಲೆ ಈ ಒಂದು ಶಾಪ್ನ ಕೂಡ ಬಿಟ್ಟು ಬಂದಾಯಿತು. ಬಂದಾದಮೇಲೆ ಹೋಗ್ತಾ ರೋಡಲ್ಲೇ ನಮಗೆ ಈ ಥರ ಒಂದು ಜ್ಯುವೆಲರಿ ಶಾಪ್ಗಳೆಲ್ಲ ಸಿಗ್ತಾ ಹೋಯಿತು. ಕೂಡ ಜ್ಯುವೆಲರಿ ತೊಗೊಳ್ಬೇಕು ಅಂತ ಪ್ಲಾನಲ್ಲೇ ಬಂದಿದ್ವಿ. ಹಂಗಾಗಿ ಜ್ಯುವೆಲರಿ ಕೂಡ ನೋಡಿಕೊಂಡು ಬ್ಯಾಂಗಲ್ಸು, ಸರ ಏನೇನು ಸಿಗುತ್ತೆ ನೋಡಿ ಅದನ್ನೆಲ್ಲ ನೋಡಿಕೊಂಡು ಇಷ್ಟ ಆದರೆ ತೊಗೊಂಡು ಹೋಗೋಣ ಅಂತ ನೋಡ್ತಾ ಇದ್ವಿ. ಹಾಗೆ ನೋಡ್ತಾ ನೋಡ್ತಾ ರೋಡಲ್ಲಿ ಆ ಅಂಗಡಿಲಿ ಎಷ್ಟು ಹೇಳಿದ್ರು, ಈ ಅಂಗಡಿಲಿ ಎಷ್ಟು ಹೇಳಿದ್ರು ಕಂಪೇರ್ ಮಾಡಿಕೊಂಡು 100 ರೂಪಾಯಿ ಕಡಿಮೆ ಎಲ್ಲಿ ಕೊಡ್ತಾರೆ ಅಂತ ಹುಡುಕ್ತಾ ಇರ್ತೀವಿ. ನಾವು ಹೆಣ್ಮಕ್ಳು ಮಾಡೋದೇ ಇದೇ ಕೆಲಸ ಅಲ್ವಾ. ಜ್ಯುವೆಲರಿಲ್ಲ ನೋಡಿಕೊಂಡು ನಮ್ಗೆ ಇಷ್ಟ ಆಗಿರೋದನ್ನೆಲ್ಲ ತೊಗೊಂಡು ಸೊ ಫೈನಲ್ ಆಗಿ ನಾವು ಬಟ್ಟೆ ಅಂಗಡಿ ಕಡೆ ಬಂದ್ವಿ. ಈಗ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಶಾಪಿಂಗ್. ಅಂತೂ ಇಂತೂ ಈ ಅಂಗಡಿಲಿ ಒಂದು ರೇಂಜಿಗೆ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟ ಆಯಿತು ಅಂತ ಟ್ರಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಒಂದು ಶಾಪಲ್ಲಿ ನಮಗೆ ರಿಸೆಪ್ಷನ್ಗೆ ಏನು ಬೇಕಿತ್ತು ಆ ಥರ ಒಂದು ಔಟ್ಫಿಟ್ಗಳನ್ನ ನೋಡ್ತಾ ಇದ್ವಿ. ಬೆಳಿಗ್ಗೆಯಿಂದ ಚಿಕ್ಕಪೇಟೆಯಲ್ಲಿ ಸುತ್ತಾಡಿ ಸುಸ್ತಾಗಿರೋ ನಮಗೆ ಈ ಒಂದು ಶಾಪಿಗೆ ಬಂದಮೇಲೆ ಈ ಒಂದು ಶಾಪಲ್ಲಿ ನಾವು ಫೈನಲ್ ಆಗಿ ಫಿಕ್ಸ್ ಮಾಡ್ಕೊಬಿಡೋಣ. ಹೇಗೋ ಆಗೋ ಈಗೋ ಮನಸ್ಸಿಗೆ ಇಷ್ಟ ಆಗ್ತಾ ಇದ್ದಾವೆ ಡ್ರೆಸ್ಗಳು, ಟ್ರಯಲ್ಗಳು ನೋಡ್ಕೊಂಡ್ಬಿಡೋಣ ಅಂತ ಆರಾಮಾಗಿ ಟೆಂಟ್ ಹಾಕೊಂಡು ಕೂತ್ಕೊಂಡ್ಬಿಟ್ವಿ. ಮತ್ತೆ ಬೇರೆ ಎಲ್ಲೂ ಹುಡ್ಕೋಕೆ ಹೋಗೋದು ಬೇಡ, ಈ ಒಂದು ಶಾಪಲ್ಲೇ ಫೈನಲ್ ಮಾಡ್ಕೊಬಿಡೋಣ ಅಂತ ನಾನು ಕೂಡ ಟ್ರಯಲ್ ಮಾಡ್ತಾ ಇದ್ದೆ. ಈ ಒಂದು ಡ್ರೆಸ್ಸು ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡೋಕ್ಕೆ ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಡೈರೆಕ್ಟಾಗಿ ಏನೋ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ತುಂಬ ಜಾತ್ರೆ ಅಂತ ಫೀಲ್ ಆಯಿತು. ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡೋಕ್ಕೆ ಬರ್ತೀರಾ ಅಂದರೆ ಬಾರ್ಗಿನ್ ಮಾಡೋದು ಗೊತ್ತಿರಲೇಬೇಕು. ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಂಬನ್ನಿ. ಸೊ ಈ ಒಂದು ಶಾಪಿಂಗಲ್ಲಿ ನಾವು ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ಬೇಕು ಅಂದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು.